ಕ್ರೇಜಿ ಕಾರ್ ನೋಡಿ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವಾಗ ರನ್ ಮಾಡ್ಬೇಕು. ಮದುವೆ ಆಗದೆ ಇರೋರಿಗೆ ದಾರ ಕಟ್ತೀವಿ, ಮದುವೆ ಆಗುತ್ತೆ ಅದು ಬಂದು ಮಂಡಪಕ್ಕೆ ಕೊಡ್ತಾರೆ. ಆಮೇಲೆ ಮಕ್ಕಳಾಗದೆ ಇರೋರಿಗೆ ಕಷ್ಟ ಅಂತ ಅವನು ಇಡ್ಲಿ ಡ್ರ್ಯಾಗನ್ ಅವನು. ಸೊ ಇವತ್ತು ರಕ್ಷಾ ಬಂಧನ್, ನನ್ನ ತಮ್ಮಗೆ ರಾಖಿ ಕಟ್ಟಿ ನನಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ ಸೆಟ್ ರೆಡಿ ಫಾರ್ ದ ಟೆಂಪಲ್. ಇವತ್ತು ನಾವು ಚಿಕ್ಕಮದುರೈ ಟೆಂಪಲ್ ಹೋಗ್ತಾ ಇದ್ದೀವಿ. ಸ್ಯಾಟರ್ಡೇ ಇವತ್ತು ಆ್ಯಂಡ್ ಟುಡೇಸ್ ರಕ್ಷಾ ಬಂಧನ. ಚಿಕ್ಕಮದುರೈ ಎಷ್ಟು ಕಿಲೋಮೀಟರ್ ಇಲ್ಲಿಂದ? 45 ಕಿಲೋಮೀಟರ್ ಇದೆ. ಬಿಟ್ಟು ಆ ಕಡೆ. ಓಕೆ ಓಕೆ. ನೋಡಿ ಇಲ್ಲಿ ಬರ್ತಿದ್ದಾರೆ ಮಮ್ಮಿ ಅತ್ತೆ. ಇನ್ನೊಂದು ಕಾರಲ್ಲಿ ಇವರೆಲ್ಲ ಬರ್ತಾ ಇದ್ದಾರೆ, ಇನೋವಾದಲ್ಲಿ. ಕ್ರೇಜಿ ಕಾರ್ ನೋಡಿ ಇಲ್ಲಿ ಅಲ್ಲೈತೆ, ಬಟ್ ನಂಗೆ ಅದೇನಂತ ಗೊತ್ತಿಲ್ಲ. ಐತಿ ಎಷ್ಟು ಟ್ರಾಫಿಕ್ ನೋಡಿ. ನನಗೆ ಟ್ರೈನ್ ಅಂದರೆ ಎಷ್ಟು ಇಷ್ಟ ಅಂತ ಹೇಳಿದ್ರೆ ತುಂಬ ಇಷ್ಟ. ಬಟ್ ಟ್ರೈನಲ್ಲಿ ನಾನು ಒಂದೇ ಸತಿ ಹೋಗಿರೋದು ನನ್ನ ಫ್ರೆಂಡ್ಸ್ ಜೊತೆ. ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ಇವಾಗ ರನ್ ಮಾಡಬೇಕಲ್ಲಿ. ಇಲ್ಲಿಗೆ ಕಾಲ್ ನೋಡಿದೆ ಎಷ್ಟಪ್ಪ ಊದಾಯ್ತು, ಬೆರಳುಗಳೆಲ್ಲ ಊದ್ಕೊಬಿಟ್ಟೈತೆ. ಚಿಕ್ಕಮದುರೈದಲ್ಲಿ ಶ್ರೀ ಪರಮಾತ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಮಮ್ಮಿ ಎಲ್ಲರೂ ಈಗ ಪಾರ್ಕ್ ಮಾಡಿ ಆಚೆಯಲ್ಲಿದ್ದಾರೆ. ಸೊ ಇವಾಗ ನಾವು ದೇವಸ್ಥಾನ ಒಳಗಡೆ ಹೋಗ್ಬೇಕು. ನೋಡಿ ಇಲ್ಲಿದ್ದಾನೆ ಒಬ್ಬ. ಇಷ್ಟ ಚೆನ್ನಾಗಿರುತ್ತೆ. ಅದು ಎರಡು ಒಂದೇ ಕಡೆ ಅಂತೆ. ಎರಡು ಒಂದೇ ಕಡೆ ಏನೊಂದು 15-20. ಇವನೊಬ್ಬನೇ ಚಪ್ಪಲಿ ಹಾಕೋ ಬಂದಿರ. ಪಿಂಚಿ ಎತ್ಕೊಂಡು ಹೋಗ್ಲಾ ಪ್ರಿನ್ಸ್ ನಿನ್ನ? ಹಾಕೋ ಬಂದಿಲ್ಲಮ್ಮ, ಒಡೆ ಕಾರೊಳಗಡೆ ಬಿಟ್ಟಿದ್ದಾನೆ. ದೇವಸ್ಥಾನ ನೋಡಿ ಅಲ್ಲಿದೆ. ಅಲ್ಲಿ ತನಕ ವಾಕ್ ಮಾಡ್ಕೊಂಡು ಇವಾಗ ಹೋಗ್ಬೇಕು. ತಮ್ಮ ಎಷ್ಟೋ ವರ್ಷ ಆದ್ಮೇಲೆ ಸಿಗೋ ಥರ ಇದೆ. ಅವನ ಕೈಗೆ ಸಿಗಲ್ಲ, ಅಷ್ಟು ಬ್ಯುಸಿ ಫೆಲ್ಲೋ. ಏನು ಮಾಡ್ತೀಯ? ಹೌದು ನೀನು. ಆಮೇಲೆ ಎಷ್ಟೊತ್ತು ಕಾಲೇಜ್ ಇರೋದು? ಬೆಳಗ್ಗೆಯಿಂದ ರಾತ್ರಿ ಗಂಟೆ ಕಾಲೇಜ್ ಅಂತ. ಫೋನ್ ಮಾಡಿ ಅವ್ರ ಮನೆಗೆ ಹೋಗಿದ್ರು, ಅವ್ನ ಮನೆಗೆ ಬಂದಿದ್ರು. ಫುಲ್ ಬ್ಯುಸಿ ಫೆಲ್ಲೋ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು ನಿನ್ಗೆ? ಯಾಕೆ ಆಮೇಲೆ ಯಾವ ಇವೆಲ್ಲ ಹೇಮಂತ್ ವಾಟ್ಸ್ಆಪ್. ಎಷ್ಟು ಜನ ಇದ್ದಾರೆ, ಫುಲ್ ಜನ ಜನ ಅಂದರೆ ಜನ. ಅದಕ್ಕಾಗಲ್ಲ. ಸೊ ನಾವು ಇವಾಗ ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲೆಲ್ಲ ಲೈನ್ ಎಷ್ಟು ಇದೆ. ಸೊ ಇವಾಗ ನಾವು ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮಾಡೋದಕ್ಕಾಗಲ್ಲ, ಒಳಗಡೆ ನಾವು ಬಂದಾಯಿತು ದೇವಸ್ಥಾನಕ್ಕೆ. ಇಲ್ಲಿ ಮಾತ್ರ ಪಾಸ್ ಮಾಡಬೇಕು ಅಷ್ಟೇ, ಲೈನ್ ಮಾತ್ರ. ಪರಮಾತ್ಮ ದೇವ್ರದ್ದು ದರ್ಶನ ಆಯಿತು. ಇಲ್ಲಿ ಬಂದು ಇಲ್ಲಿ ಛಾಯಾದೇವಿ ದರ್ಶನ, ಪರಮಾತ್ಮ ದೇವ್ರ ತಾಯಿ ದರ್ಶನ ಇಲ್ಲಿರುತ್ತೆ. ಆ ಸೈಡ್ ಬಂದು ಪರಮಾತ್ಮ ದೇವ್ರ. ಹೇಳಿ
ಇದು ಶನೇಶ್ವರ ಸ್ವಾಮಿ ಪತ್ನಿಯವರು ಜ್ಯೇಷ್ಠಾದೇವಿ ಅಂದರೆ ಅಷ್ಟಲಕ್ಷ್ಮಿಯವರಲ್ಲಿ ಮೊದಲನೇವರು ಅಮ್ಮನವರು ಜ್ಯೇಷ್ಠಲಕ್ಷ್ಮಿ ಅಂದ್ಬಿಟ್ಟು ಸ್ವಾಮಿಯವರ ಮದುವೆ ಆಗದೆ ಇರೋರಿಗೆ ದಾರ ಕಟ್ತೀವಿ, ಮದುವೆ ಆಗುತ್ತೆ ಅದು ಬಂದು ಮಂಡಪಕ್ಕೆ ಕೊಡ್ತಾರೆ. ಆಮೇಲೆ ಮಕ್ಕಳಾಗದೆ ಇರೋರಿಗೆ ಕಷ್ಟ ಅಂತ ಬಂದವ್ರಿಗೆ ಇಲ್ಲಿ ದಾರ ಕಟ್ತೀವಿ, ಯಂತ್ರ ಕಟ್ತೀವಿ. ಎಲ್ರಿಗೂ ಒಳ್ಳೇದಾಗಿದೆ, ಬಂದವರೆಲ್ಲ ಒಳ್ಳೇದಾಗಿದೆ ಅಂತ ಹೇಳ್ತೀವಿ. ಇಲ್ಲಿ ಮದುವೆ ಆಗಲಿಕ್ಕೆ ಎಷ್ಟು ತುಂಬ ದಿನ ಆಗಿತ್ತು. ಬಂದು ಅಮ್ಮ ಒಂದು ದಾರ ಕಟ್ಟಿದ್ವಿ, ದಾರ ಎಲ್ಲ ಕಟ್ಟಲ್ಲ ಮಾಡಿದ್ರು, ಏನಾರು ಮಾಡೋಣ ಮದುವೆ ಆಗೋಗುತ್ತೆ. ನಾನು ಒಂದು ವಿನಾರ್ದಾಗ ಇದು ತೆಗೆದ್ಬಿಟ್ಟು ವಿನಾರ್ದಾಗೆ ದಾರ ತೆಗೆದು ಅಮ್ಮನ ಕೈಗೆ ಅವರೇ ಬೇಗ ಮಾಡ್ಕೊಂಡು ಅವಾಗಿಂದ ದಾರ ಕಟ್ಟ ಶುರು ಮಾಡೋದು. ಒಳ್ಳೇದು ಅದು. ಒಳ್ಳೆ ಕಡೆ ಬಂದು ಅವರೇ ಖರ್ಚಿಕೊಂಡು ಮದುವೆ ಮಾಡ್ಕೊಂಡು ನಾವು ಅದಕ್ಕೆ ನಮ್ಗೆ ಒಳ್ಳೇದಾಯ್ತಮ್ಮ, ಅವರೇ ಬಂದು ಮದುವೆ ಮಾಡ್ತಾರೆ. ಅಮ್ಮನ ನಮ್ಗೆ ಒಳ್ಳೇದಾಗ್ತದೆ. ಸೊ ಇವರು ಛಾಯಾದೇವಿ, ಷಣ್ಮಾತ್ಮ ದೇವ್ರವ್ರ ಮಮ್ಮಿ. ಮತ್ತೆ ಮಿಸ್ಸಿಂಗ್ ಅಂತ ಹುಡುಕ್ತಾ ಇದ್ರೆ ಅಲ್ಲಿ ನೋಡಿ, ಇಲ್ಲಿ ಬಂದು ನಿಂತಿದ್ದಾರೆ, ಇಲ್ಲಿ ನೋಡಿ. ನಾವು ನಿಮ್ಮನ್ನ ಹುಡುಕ್ತಾ ಇದ್ರಿ. ಫುಲ್ ಜಾತ್ರೆ ಇಲ್ಲಿ. ಇನ್ನು ಲಾಸ್ಟ್ ವೀಕ್ ಬಂದು ಇನ್ನೂ ಜಾಸ್ತಿ ರಶ್ ಇರುತ್ತೆ, ಮತ್ತು ಎಲ್ಲ ಜಾತ್ರೆ ಥರ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ. ತುಂಬ ಚೆನ್ನಾಗಿತ್ತು. ಇಲ್ಲಿ ಪ್ರಸಾದ ಅಂತ ಹಾಕ್ತಾರೆ, ತುಂಬ ಜನಕ್ಕೆ ತುಂಬ ಚೆನ್ನಾಗಿತ್ತು. ಇವಾಗ ನಾವು ಕಾರ್ ಅಂತ ಹೋಗ್ತಾ ಇದ್ದೀವಿ. ವಿಚ್ ಡ್ರ್ಯಾಗನ್? Black dragon. ನೀನು ಬ್ಲ್ಯಾಕ್ ಡ್ರ್ಯಾಗನಾ? With in phone black dragon. ನೀನು ಫೋನ್ ಇಲ್ಲ, ರೆಡ್ ಟಿ ಶರ್ಟಿನ ಹಾಕಿರೋದು. ಅದಕ್ಕೆ ರೆಡ್ ಡ್ರ್ಯಾಗನ್ ಮನಿ. Black. ಇಟ್ಕೋವಾಗ ಅವನು ಇಡ್ಲಿ ಡ್ರ್ಯಾಗನ್. ಅವನು ಮಾತಾಡಿ ಇವಾಗ. ಹೌದು ಮಾತಾಡ್ತೀನಿ. ನೀನು ಮಾತಾಡ್ತೀಯಾ? ಲಡ್ಡು ಕ್ಯಾಮ್ರಾ ತೋರಿಸಿದ್ರೆ ಒಂದು ಸ್ವಲ್ಪ ಕೂಡ ಮಾತಾಡಲ್ಲ, ಆದರೆ ಕ್ಯಾಮ್ರಾ ಆಫ್ ಮಾಡಿದ್ರೆ ಎಷ್ಟು ರೇಗ್ಸೋದು ಗೊತ್ತಾ ನಮ್ಮತ್ತೆನಾ? ಬುದ್ಧಿನೇ ಇಲ್ಲ ಸ್ವಲ್ಪ. ಹೇಳಿ ಅಲ್ಲ, ಇಲ್ಲಿ ಫುಲ್ಲು ವೈಟ್ ಈಗಲ್ ನೋಡಿ ಚಂದು ನೋಡಲಿ. ಅಲ್ಲ ಆ ಮೂಮೆಂಟ್ ಹಿಡಿವೆ ಅಲ್ಲ. ಭಾಷೆನೇ ಬರಲ್ಲ ಮತ್ತೆ ಕಾಲಲ್ಲಿ ಓದಿತಾ ಇರೋದು. ದೋಸೆ, ಇಡ್ಲಿ, ಮಮ್ಮ. ಓಕೆ ಹಾಯ್. ಅವರು ಈಗಿಸ್ತಾರದ ಕಾರಣ ಅದಕ್ಕೆ ಬೇಡ ಅನಿಸುತ್ತೆ. ಇವತ್ತು ರಕ್ಷಾ ಬಂಧನ್, ನಮಗೆ ರಾಖಿ ಕಟ್ಟಿ ನನಗೆ ನೋಡಿ ಎಷ್ಟು ಚೆನ್ನಾಗಿರೋ ಗಿಫ್ಟ್ ತಂದು ಕೊಟ್ಟಿದ್ದಾನೆ. ಆ್ಯಕ್ಚುಲಿ ಇದನ್ನ ನಮ್ಮ ಅತ್ತೆ ಹತ್ರ ಹೇಳ್ತಿದ್ದೆ, ಇದನ್ನ ನಾನು ತಗೋಬೇಕು ಅಂದ್ಬಿಟ್ಟು. ಅವ್ನು ತಂದು ಕೊಟ್ಟಿದ್ದಾನೆ ಸರ್ಪ್ರೈಸಾಗಿ, ಇಷ್ಟೇ ನಿನ್ನ ಗಿಫ್ಟ್ ಅಂತ ಹೇಳ್ದ. ಆಮೇಲೆ ಇದು ಕೊಟ್ಟ. ಲೈಕ್ ಓ ಮೈ ಗಾಡ್ ಅಂತ ಹೇಳಿ ನನಗೆ ಫುಲ್ ಇಷ್ಟ ಆಯ್ತು ಇದು ಫ್ಯಾನು. ಮತ್ತು ಇಲ್ಲಿ ಇಟ್ಕೊಳ್ಳೋ ಥರ, ಹೋಲ್ಡರ್ ಇಟ್ಕೊಳ್ಳೋ ಥರ, ವಿಚ್ ಇಸ್ ವೆರಿ ಯೂಸ್ಫುಲ್ ಫಾರ್ ಮೀ. ಥ್ಯಾಂಕ್ ಯು. ನನ್ನ ತಮ್ಮ ನನಗೆ ಯೂನಿಕ್ ಗಿಫ್ಟ್ ಕೊಡ್ತಾನೆ ಎವ್ರಿ ಇಯರ್. ಅಂದರೆ ಡಿಫ್ರೆಂಟ್ ಟೈಪ್ ಥರ, ಒಂದೇ ಥರ ರಿಪೀಟೆಡ್ ಅಂತಲ್ಲ. ಎವ್ರಿ ಟೈಮ್ ಇಟ್ಸ್ ಅ ಯೂನಿಕ್ ಗಿಫ್ಟ್. ಅದು ನಾನು ಇಷ್ಟಪಡೋದೆ. ಫುಲ್ ಮಸ್ತಾಗಿ ಗಾಳಿ ಬರ್ತೈತೆ, ಲೈಟ್ ಬರುತ್ತೆ. ಇಲ್ಲಿ ಫೋನ್ ಹೋಲ್ಡರ್ ಇರುತ್ತೆ ಇಲ್ಲಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.